ಬಿಡುತ್ತಾರೆ. ನಿನಗೆ ಶುಭವಾಗಲಿ ಮೇಲೆ ಕೇಳು ಸತಿ, ತಡ ಮಾಡದೇಳು ನೀನು ಇಲ್ಲಿಗೆ ಬಂದ ಸಂಗತಿ. ಕಾಂತ, ಕಾಂತೆ, ನಾನು ಇಲ್ಲಿಗೆ ಬಂದ ಸಂಗತಿ ಹೇಳು ಎಂದು ಹೇಳಿದೆಯಲ್ಲ. ಹೌದು ಸುಂದರೇ. ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ನನಗೆ ಯಾತಕ್ಕೆ ಬೇಕು ಸುಂದರೇ? ಕಾಂತ, ಕಾಂತೆ, ನಾನು ನಿನ್ನ ಪ್ರೀತಿಯ ಸತಿಯಲ್ಲವೇ? ಹೌದು ಸುಂದರೇ. ಆದ ಕಾರಣ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತಿರುವೆ. ಸರ್ವತ ತಿಳಿಸುವುದಿಲ್ಲ ಸುಂದರೇ. ತಿಳಿಸುವುದಿಲ್ಲವೇ? ಹೌದು ಸುಂದರೇ. ಪ್ರಿಯ, ಪ್ರಿಯರೇ, ಏತಕ್ಕೆ ತಿಳಿಸುವುದಿಲ್ಲ? ಸತಿಯ ಮುಂದೆ ತಿಳಿಸಿ ಹೋದರೆ ಪತಿ ಹೋದ ಕಾರ್ಯವು ಜಯವಾಗದಿಲ್ಲ ಸುಂದರೇ. ಹೌದೇ? ಹೌದು ಕಾಂತೆ. ಕಾಂತ, ಕಾಂತೆ, ಹೇಳಿ ಕೇಳು. ಚೆನ್ನಾಗಿ ಹೇಳು ಸುಂದರೇ. ಎಲ್ಲಿಗೆ ನಿನ್ನಯ ಪಯಣ? ಮುತ್ತಿನ ಕಳಸವನ್ನಿಟ್ಟು ಕೈಯಲ್ಲಿ ಅಶ್ವಗಳನ್ನು ಬಂಧಿಸಿ ಇದನ್ನು ದಾರಿಯಾಗಿ ನೀನು ಹೋಗುವುದಲ್ಲಿಗೆ ಕಾಂತ ತಿಳಿಸಬೇಕು ಮಹಾಗುಣವಂತ. ವೈಕುಂಠಕ್ಕೆ ಲಕ್ಷ್ಮಿಯನ್ನು ಹೆಳೆತರುವೆನೆಂದು ಹೇಳಿದೆಯಲ್ಲ. ಹೌದು ಸುಂದರೇ. ಅವರು ಸಾಮಾನ್ಯದವರಲ್ಲ. ನಾನೇನು ಸಾಮಾನ್ಯ ಸುಂದರೇ? ಲೋಕದಲ್ಲಿ ಯಾರೂ ಇಲ್ಲ. ಸುಂದರೇ ನೀನಿರುವೆ. ಹೌದು ಸುಂದರೇ. ಅದು ನನಗಾಗಿ. ಹೌದು ಸುಂದರೇ. ಸುಂದರೇ ಕಾಂತ, ನಾನಿರುವೆ ನಿನಗಾಗಿ, ನೀನಿರುವೆ ನನಗಾಗಿ. ಹೌದು ಸುಂದರೇ. ಆದ ಕಾರಣ ದೂರಕ್ಕೆ ಹೋಗಬೇಡ. ಅವರನ್ನು ಸಂಹಾರ ಮಾಡಿದರೆ ನಿನ್ನವನ್ನು ಕೂಡ ಸುಂದರೇ. ಹೌದಾ ಪ್ರಿಯ? ಹೌದು ಸುಂದರೇ. ಒಂದೇ ಹೊತ್ತವೇ? ಹೌದು ಸುಂದರೇ. ಬೇಡ. ಸುಂದರೇ. ಕಾಂತೆ,
ಕಾಂತೆ ವಿಷ್ಣುವಿನೊಂದಿಗೆ ಸಮರಾಜ್ಯಕ್ಕೆ ಹೋಗುತ್ತೀನೆಂದು ಹೇಳಿಯಲ್ಲ, ಹೌದು ಸುಂದರೇ. ಅವರು ಸಾಮಾನ್ಯದವರಲ್ಲ. ನಾನೇನು ಸಾಮಾನ್ಯನು ಸುಂದರೇ. ಕಾಂತ, ಕಾಂತೆ ವಿಷ್ಣುವಿನ ಸತಿಯರಾದ ಲಕ್ಷ್ಮಿ ಎಂದು ಹೇಳ್ತಿರುವುದು ನಿನ್ನ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯ ಅಲ್ಲ ಸುಂದರೇ. ಸತಿಯ ಮಾತನ್ನು ಕೇಳ ಪ್ರಿಯ, ಮುಗಿವೆನು ನಿಮಗೆ ಕೈಯ. ಏನೇ ನೀಲ ಏನೇ ನೀಲ ಆಗಸದಲ್ಲಿ ಮೈದ ಚಂದ್ರನಿಂದ ಪ್ರಕಾಶವಾದ ಸುಂದರ ಮುಖವುಳ್ಳ ಪ್ರಾಣಕಾಂತೆ ಬಿಡುವಿನ ಪ್ರಾಂತ. ಆ ಕೊಂಡ ವಿಷ್ಣು ನಮ್ಮ ಕೊಂಡಾಡೋದಕ್ಕೆ ನಿನ್ನ ಕರೆಸಿಲ್ಲ. ಕಾಂತ, ಆ ಮೋಸಗಾರ ವಿಷ್ಣುವನ್ನು ನಿಜ ಧೈರ್ಯದಿಂದ ಯಾರನ್ನ ಜಯಿಸಲು ರಮಣ ಕಾಂತ, ಕಕ್ಕನಿಗೆ ಎದುರಿಂದರಲ್ಲ ಸಮರಕ್ಕೆ ಹೊರಡುವ ಬಿಟ್ಟ ತನ್ನುಳ್ಳ ಪತಿಯನ್ನು ತಡೆಯಲು ಸಜ್ಜಾದವ ನಡೆಯಲ್ಲ. ಸೀತೆ ಎನ್ನ ಮಂದಿರದ ಮನಸ್ಸು ಸುಮ್ಮನೆ ನಂತರಕ್ಕೆ ತರಲಾಗಿದೆ. ಕಾಂತ, ನಾನು ಎಲ್ಲಿಗೆ ಹೋಗಬೇಕು? ಅಂತಪರಕ್ಕೆ ತರಲು ಸುಂದರೇ. ನಾನೊಬ್ಬಳೆ ಹೌದು ಸುಂದರೇ. ಹೋಗೋದಿಲ್ಲ. ಯಾತಕ್ಕೆ ಹೋಗುದಿಲ್ಲ ಸುಂದರೇ. ಅಲ್ಲಿಂದ ಇಲ್ಲಿಗೆ ಏತಕ್ಕೆ ಬಂದೆ ಗೊತ್ತಾ? ಯಾತಕ್ಕೆ ಬನ್ನಿ ಸುಂದರೇ. ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದೆ. ಅವನನ್ನು ಸಂಹಾರ ಮಾಡಿ ನಿನ್ನನ್ನು ಕೂಡ ಬರಬಹುದು ಸುಂದರೇ. ಹೋಗಬೇಡ. ಸರ್ವತೋರ್ಪು ಸುಂದರೇ. ಸತಿಯರ ಮಾತಿಗೆ ಬೆಲೆ ಇಲ್ಲ. ಬೆಲೆ ಇಲ್ಲ ಕಾಂತೆ. ಮತ್ತೆ ಯಾವಾಗ ಬೆಲೆ ಕೊಡುವೆ? ಅವನನ್ನು ಮಾಡಿ ಮೇಲೆ ನಿನಗೆ ಬೆಲೆ ಕೊಡುವುದು ಸುಂದರೇ. ಹಾಗಾದರೆ ಇವಾಗ ನನಗೆ ಬೆಲೆ ಕೊಡುವುದಿಲ್ಲ. ಯುದ್ಧಕ್ಕೆ ಹೋಗ ಬಂದ ಮೇಲೆ ಅಕ್ಕಳಿಗೆ ಮಾತ್ರ ಬೆಲೆ ಕೊಡುವೆಯಾ? ಹೌದು ಸುಂದರೇ. ಕಾಂತ, ಕಾಂತೆ ಅಕ್ಕಳು ಬೇಕು, ನಾನು ಬೇಕಾಗಿಲ್ಲ. ಬೇಕಾಗಿಲ್ಲ ಸುಂದರೇ. ಮತ್ತೇಕೆ ನನ್ನ ಕಟ್ಟಿಕೊಂಡೆ 3 ಗಂಟೆ? ನಿನ್ನನ್ನು ಕೂಡ ಸುಂದರೇ. ಸತಿಯಳ ಮಾತಿಗೆ ಬೆಲೆ ಇಲ್ಲ. ಇದೆಲ್ಲ ಸುಂದರೇ. ಕಾಂತ, ಕಾಂತೆ ಎಷ್ಟು ಹೇಳಿದರೆ ಬೆಲೆ ಇಲ್ಲ. ಅದು ಯಾತಕ್ಕೆ ಬೆಲೆ ಇಲ್ಲ ಸುಂದರೇ. ಕೆಲವಲ್ಲ, ಯಾತಕ್ಕೆ ತರುವುದು ಸುಂದರೇ. ಒಳಿತಲ್ಲ, ಯಾತಕ್ಕೆ ಒಳ್ಳೆಯಲ್ಲ ಸುಂದರೇ. ಒಳಿತಲ್ಲ, ಯಾತಕ್ಕೆ ಸುಂದರೇ. ಸರಿಯಲ್ಲ. ಸರಿಯಲ್ಲ ಸುಂದರೇ. ಹೌದೇ? ಹೌದು ಸುಂದರೇ. ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೂ ಫಲವಿಲ್ಲ. ಕಾಂತೆ ಅರ್ಥವಾಯಿತೆ? ಅರ್ಥ ಆಗಲಿಲ್ಲ ಸುಂದರೇ. ನಿನಗೆ ನಾ ಶರಣಾದೆ. ಶರಣಾದರೆ ಸಿಕ್ಕಿಲ್ಲ. ನಾನು ಹೋಗಲು ಬಿಡುವುದಿಲ್ಲ ಸುಂದರೇ. ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೆ ಫಲವಿಲ್ಲ. ಕಾಂತ, ಕಾಂತೆ ದಾಹಗೊಂಡು ಇಳಿಯ ಪ್ರಿಯ. ಹೌದು ಸುಂದರೇ.
ನಿನಗೆ ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಅವರನ್ನು ಹೇಳಬೇಕಂದ್ರೆ ನಿನಗೆ ಜಯವು ಆಗಲಾರದು. ಜೈ ಆಗಲಿಕ್ಕೆ ಚಿಂತೆ ಇಲ್ಲ, ಅವನನ್ನು ಬಿಡುವುದು ಸುಂದರಿ. ಮಾತನ್ನು ಕೇಳಿರಣ್ಣ ಬುದ್ಧಿ ಸಂಪನ್ನ. ರಮಣಿ ಪಣಿವೇಣಿ ಬಿಡುಬಿಡ ವಿಷ್ಣುನ ಬಲವಂತ ಮಗನೇ. ಅವನಂತ ಬಲವಂತನಾದರೆ ಪದ್ಮಾಸೂರನಲ್ಲಿ ಪಟ್ಟಣವುಳ್ಳ ಎಣ್ಣೆಗೆ ಭಸ್ಮ ಮಾಡಿದಕ್ಕೆ. ಹೌದು, ಅವನಂತ ಬಲವಂತನಾದರೆ ಬಲಿ ಚಕ್ರವರ್ತಿ ಬಾಗಲಂಕಾಡನಕ್ಕೆ. ಏ ಮೋಹನಂಗೆ, ಇಂಥ ಕೊಂಡು ಬಾಳ ಬಾಳ ಚೆಂಡ ನಮ್ಮ ಚೆಂದಂತ ಗಂಡನಿಗೆ ಕೊಂಡಾಡುತ್ತದೆ. ಬಾಯಿ ಮುಚ್ಚಿಕೊಂಡು ಹರಮಂದಿರಕ್ಕೆ ನಡೆಯೇ ಜಡ್ಜಗಾಂಗೆ ಹೇಮಾತಿಗೆ ಮತ್ತೇನಂಗೆ. ಸುಂದರ, ಸುಂದರಿ, ನಾನು ಬಾಯಿ ಮುಚ್ಚಿಕೊಂಡು ಹೋಗಬೇಕೆ? ಹೌದು ಸುಂದರಿ. ನೀನು ಬಾಯಿ ಮುಚ್ಚಿಕೊಂಡು ನನ್ನ ಹಿಂದೆ ಬರುವೆಯಾ? ಅವನು ಸಾಧ್ಯ ಇಲ್ಲ ಸುಂದರಿ. ಸಾಧ್ಯ ಮಾಡಿಕೊಳ್ಳಬಹುದಲ್ಲ. ಅವನು ಯುದ್ಧ ಮಾಡಿದ ಮೇಲೆ ನಿನ್ನಿಂದ ಬರುವುದು ಸುಂದರಿ. ಇವಾಗ ಬರುವುದಿಲ್ಲ. ಸರ್ವತ ಸಾಧ್ಯ ಇಲ್ಲ ಸುಂದರಿ. ಅವರು ಮಹಾದೇವತರಿರುವರು. ರಾಕ್ಷಸರು ಸುಂದರಿ. ರಾಕ್ಷಸರು. ಹೌದು ಸುಂದರಿ. ಯಾರಿಗೆ? ಅವನು ಇಷ್ಟನಿಗೆ ಸುಂದರಿಗೆ ಕಾಂತ. ಕಾಂತೆ. ಕೃಷ್ಣನಿಗೆ ರಾಕ್ಷಸ, ನನಗೆ ಪತಿ ದೇವ ಎಂದು ತೆಗೆದುಕೊಂಡಿರುವೆನು. ಹೌದು ಸುಂದರಿ. ಸತಿಯ ಮಾತನ್ನು ವಿಚಾರ ಮಾಡಬೇಡನಲ್ಲ. ಸರ್ವತ್ರ ಕೇಳಲು ಸುಂದರಿ. ಕೇಳುವುದಿಲ್ಲ. ಹೌದು ಸುಂದರಿ. ಕಾಂತೆ. ಬಾಬಾರೋ ಧೀರ, ನೀ ನನ್ನ ಕೂಡ ಮನವಿಂದ ಬಂದಾರೋ ನಿನ್ನ ಜೋಡಿ ಬಾಳೆ ಗಿರಿಯ. ಸತಿಯಳಾದ ಲಕ್ಷ್ಮಿ ನೀನು ಹೇಳ್ತಂದ್ರೆ ನಿಮಗೆ ಜಯವು ಸಿಗಲಾರದು. ಅದು ಯಾತಕ್ಕೆ ಅಂದರೆ ಸತಿಯ ಮಾತನ್ನು ಧಿಕ್ಕಾರ ಮಾಡಬಾರದು. ಸತಿಯ ಮಾತನ್ನು ಕೇಳಬೇಕು. ಧೀರ, ನೀನೇನನ್ನ ಸೂರ? ಇದರಲ್ಲೇ ನೀನು ನೀತಿಗೊಂಡಾಗಿ ಎಲ್ಲಿಗೆ ಚಾಂಚನ್ ಹೇಳಲು ಬಂದಿರಲ್ಲ. ನಿನ್ನ ಮಾತು ಕೇಳಕ್ಕೆ ನಾನು ನಡೆಯಲ್ಲ. ನಮ್ಮ ವಂಶದ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮೋಸ ಕುತ್ತೇನು ಒದಗಿಸಿ ಸಾಗರ ಭವಿಷ್ಯ ಲಕ್ಷ್ಮಿಯನ್ನು ವಶಪಡಿಸಿಕೊಂಡ್ರನು. ಆ ಪೂರ್ಣನಾದ ವಿಷ್ಣು ಮುಖ್ಯ ಬಗೆಗೆ ಸಾಗರ ಸುಖ ತಂದೆಯನ್ನು ಹೊಸದಲ್ಲಿ ನಿಂತುಕೊಳ್ಳುವೆ. ಈ ಶಕ್ತಿ ನಂಬುದನ್ನು ಜಾಗ್ರತೆ
ಚಂದ್ರನಿಗೆ ಸರಿ ಸಮನ ವೀರರೆಲ್ಲವಂತೆ ಜೈವೇರಿ ಹೊಡೆಸಿದರು. ನಿನ್ನಂತಪುರಕ್ಕೆ ತರಲು ಕಾಂತ ಹಿರಿಯಾಗಕ್ಕೆ ಬೇಕೆನ್ನ ಕಣ್ಣ ಚಿಂತ ನಾನು ಎಷ್ಟು ಹೇಳಿದ್ರೆ ಎನ್ನ ಮಾತು ಕೇಳುವುದಿಲ್ಲ ವ್ಯಕ್ತಿಯ ಕೇಳುವುದಿಲ್ಲ ಸುಂದರಿ. ಯಾರ ಮಾತನ್ನ ಕೇಳಿದ್ರೆ ಯಾರ ಮಾತು ಕೇಳುವುದಿಲ್ಲ ಸುಂದರಿ. ಹೌದು ಸುಂದರಿ, ಸರ್ವತಿ ಕೇಳುವುದಿಲ್ಲ ಸುಂದರಿ. ಒಲವಿನ ಚೆಲುವ ಕಾಂತ ತಣಿಸುವ ಮನವ ಒಲಿದೇನಿಲ್ಲ ಕಾಂತ ಇದೇನು ಚಿನ್ನ ಅಲ್ಲ ನನ್ನೇ ನಿನ್ನ ನೆನ್ನೆಂದಿಗೋ ಕಾಂತ ಸದ್ಯ ಮಾತನ್ನು ಧಿಕ್ಕಾರ ಮಾಡಿದ್ರೆ ಶ್ರೀರಾಮಲಿಂಗೇಶನು ನಿನ್ನ ನಡತೆಯನ್ನು ಸರ್ವತಾ ಮೆಚ್ಚಲಾರನು. ಅದು ಯಾತಕ್ಕೆ ಮೆಚ್ಚಿದಿಲ್ಲ ಸುಂದರಿ. ಸತ್ಯನ ಮಾತನ್ನು ಕೇಳಿರನ್ನ ಬುದ್ಧಿ ಸಂಪನ್ನ. ಅನೇಕ ವರ್ಷ ಯುದ್ಧ ಮಾಡಿ ಕಡೆಗೆ ಜಯಿಸುವ ತಕ್ಕದನ್ನು ಮುದ್ದೆ ವಹಿಸಿ ಜೀವನರಾಗಿದ್ದೇನೆ. ಅದನ್ನ ಕಲಿಗಳಾದ ಬೇಟನ್ನು ಸಂಬಂಧಿಸಿದರು ಹಿನ್ನೆಲೆಯನ್ನು ಹಂಚಿಕೊಂಡರೆ ಅವರಿಗೆ ಮೋಸ ಮಾಡಿದವರು ಘಾಸ ಪಡಿಸಬೇಕೆಂದು ರಮಣ ಮಾತಿಗೆ ನಾನೆಂದಿಗೆ ನಿಲ್ಲುವನಲ್ಲ ಕೇಳನ್ನ ಸಲ್ಲ ಸುಳ್ಳವಲ್ಲದೆ ಸುಮ್ಮನೆ ಅಂತ ಪರಕ್ಕೆ ತರಬೇಕೇ. ಕಾಂತ ಕಾಂತೆ ನಾನು ಎಷ್ಟು ಹೇಳಿದ್ರು ನನ್ನ ಮಾತಿಗೆ ನೀನು ಬೆಲೆ ಕೊಡಲಿಲ್ಲ. ಹೌದು ಸುಂದರಿ. ಹೌದಲ್ಲವೇ? ಹೌದು ಸುಂದರಿ. ಆದ ಕಾರಣ ನೀನು ಹೋಗುವ ಕರೆ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಪೀಠವನ್ನು ಅಲಂಕರಿಸ ಕಾಂತ ಮಹಾಗುಣವಂತ ಇಷ್ಟದಂತಾಗಲಿ ಸುಂದರಿ. ಸ್ವಲ್ಪ ಮಗನ ಪಾಪ ಕಬಡ್ಡಿ ಕಬಡ್ಡಿ ಆದ್ರೆ ಮುಂದೆ
ಹೇಗತಿ ಅಭಿಗಂತ್ರಿಗಾರ ಯುದ್ಧಕ್ಕೆ ಹೋಗಲು ಸುಂದರೇ ಕಾಂತ ಕಾಂತೆ ನೀನು ಹೋಗುವ ಕಾಲ ಜಯವಾಗಲೆಂದು ಜಯಧಾರ್ತಿಯನ್ನು ಮಾಡಿದೆನು. ನೀನು ಹೋಗಿ ಜಯ ಶಾಲೆಗೆ ಬಾ ಕಾಂತ. ನೀನೆಷ್ಟು ಮಹಾಬಲವಂತ ಸುಂದರೇ ಒಬ್ಬ ಅಂದಾಜ್ ಮಾಡಿ ನಾಬೋದ ಮಾಡ್ತಾನ ಗ್ರಹಣಕಾಲ ಐಶ್ವರ್ಯ ಮತ್ತು ಮೇಲಕ್ಕೆ ರಾಣಿ ಪಡೆಯಲು ಸುಂದರೇ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದಲ್ಲಿ ಯಾಕೆ ಬೇಕು ಸುಂದರೇ ಸತ್ಯಳಾದ ಎಲ್ಲಿ ಮುಂದೆ ತಿಳಿಸಬೇಕು ಪ್ರಿಯ. ಗೌರವವಾಗಿ ತಿಳಿಸುವುದಿಲ್ಲ ಸುಂದರೇ ಹೋದ ಕಾರ್ಯವು ದಯವಾಗಿರುವ ಸುಂದರೇ ಹಾಗೆಂದು ಯಾರು ಹೇಳಿದರು? ನನ್ನ ಗುರುಗಳು ಹೇಳುವುದು ಸುಂದರೇ ಯಾರು ನಿನ್ನ ಗುರುಗಳು? ಸುಟ್ಟು ನಮ್ಮ ಗುರುಗಳ ಶುಕ್ರಾಚಾರ್ಯ ಹೇಳುವುದು ಸುಂದರೇ ಸತ್ಯಳ ಮುಂದೆ ಹೇಳಬೇಕೆಂದು ಹೇಳಿರುವುದೇನು? ಹೌದು ಸುಂದರೇ ಅಹೋ ಕಾಂತ, ಹೇ ಕಾಂತೆ ಹಾಗಾದ್ರೆ ಹೇಳುವೆನು ಕೇಳು. ನಾವೇನು ಚೆನ್ನಾಗಿ ಕಾಂತೆ
ನಾನು ನಿನ್ನ ಕಟ್ಟಿಕೊಂಡಿರೋದಕ್ಕೆ ಬಂದೆ. ನಾನು ಬಾಯಿಂದ ಕರೆಯಲು ಹೋಗುತ್ತಂದರೆ ಪ್ರಾಣೇಶ್ವರ ಪ್ರಾಣೇಶ್ವರ ನಿನ್ನ ಕಷ್ಟ ಸುಖದಲ್ಲಿ ಸಮಭಾಗಿಯಾದವಳು ನಾನು ಎಂದ ಬಳಿಕ ನೀನು ಕರೆದ ಮೇಲೆ ಬರಬೇಕೆಂದೇನಿಲ್ಲ. ಹೆಂಡತಿ ಮನೆ ಒಳಗೆ ನಿಮ್ಮ ಮುಂದೆ ಹೇಳಬೇಕೆಂದು ಏನಿಲ್ಲ ಸುಂದರ. ಪ್ರಿಯ ಪ್ರಿಯ ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದಿ ಸಮಭಾಗಿನಿ. ನಿನ್ನ ಅರ್ಧ ದೇಹಕ್ಕೆ ಬಾಧ್ಯರಾದ ಕಾರಣ ನೀನು ಹೋಗುವ ಪಯಣದ ವಿಚಾರವನ್ನು ಕೇಳುತ್ತಿದ್ದೇನೆ ಕಾಂತ. ಕಾಂತೆ ಹಠವನ್ನು ಮಾಡದ ನಿನ್ನ ವಿಚಾರವನ್ನು ತಿಳಿಸುವಂತವನಾದ ರನ್ನ ಬುದ್ಧಿ ಸಂಪನ್ನ. ಹೇಳಿ ವೈಕುಂಠಕ್ಕೆ ಹೋಗಿ ಲಕ್ಷ್ಮೀ ಸಹಜವಾಗಿ ಸುಂದರೆ ಬೇಡ ಕಾಂತ. ಅದು ಯಾಕೆ ಬೇಡ? ಪರ ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಕೆಟ್ಟ ದೃಷ್ಟಿಯನ್ನ ಬೀರಬಾರದು. ಅದು ಯಾಕೆ ಸುಂದರ? ಆ ಲಕ್ಷ್ಮಿಯು ಯಾರೆಂದುಕೊಂಡಿರುವೆ ಆ ವಿಷ್ಣು ಸದ್ಯ ಸುಂದರ. ಅದಕ್ಕಾಗಿ ಹೋಗಬೇಡ. ಅವನು ನಮ್ಮ ಕುಲವೀರಾಗಿ ಸುಂದರೆ. ಪ್ರಿಯ ಪ್ರಿಯರೇ ಮತ್ತೊಮ್ಮೆ ಹೇಳುವುದನ್ನು ಕೇಳು. ಏನು ಚೆನ್ನಾಗಿ ಸುಂದರ.
ವೈಕುಂಠಕ್ಕೆ ಹೋಗಿ ನೀನೇನಾದ್ರೂ ಲಕ್ಷ್ಮಿ ಎಂದು ಹೇಳಿತಂದರೆ ಅದೇನೋ ನಿನಗೆ ಒಳಿತಾಗೋದಿಲ್ಲ. ಕೆಟ್ಟ ವಾತಾವರಣ ಚಿಂತೆಯನ್ನು ತೊಂದರೆ ಬಿಡುವುದಿಲ್ಲ ವೈಕುಂಠವನ್ನು. ಕಾಂತ, ಹೇ ಕಾಂತೆ, ಲೋಕ ರಕ್ಷಕನಾದ ಶ್ರೀಹರಿಯನ್ನ ಎದುರಾಕಿಕೊಳ್ಳಬೇಡ ಎಂದು ಬೇಡಿಕೊಳ್ಳುವೆನು. ಎನ್ನ ಮಾತನ್ನು ಲಾಲಿಸು ಪ್ರಾಣೇಶ, ತ್ಯಜಿಸು ನಿನ್ನ ಮನದ ಆವೇಶ. ಆದೇನೆ ವನಿತಾಂಬುಡೆ, ಮುಕ್ಕೋಟಿ ದೇವತೆಗಳು ಒಕ್ಕಟ್ಟಾಗಿ ಏಕಕಾಲಕ್ಕೆ ಪ್ರತಿಭಟಿಸಿ ಬಂದರೆ ಋಷಿ ಮಾಂಡಕಲ್ಲಿ ವಿಕ್ರಮನಿಂದ ಮುಂದೆ ಬೇರೆ ಸಾಗರದಲ್ಲಿ ಉರುಗಳನ್ನು ಸಾಗರದಲ್ಲಿ ಮಾಡಿಕೊಂಡು ಲೋಹಗಳಲ್ಲಿ ಪಟ್ಟು ಲೋಹದ ಪಟ್ಟಣದ ರಾಣಿಯಾಗಿಟ್ಟುಕೊಳ್ಳ. ಇಂಥ ಪವಿತ್ರನಾದ ಮುಂದೆ ಕಳ್ಳಗೊಲ್ಲದ ಸುದ್ದಿಯನ್ನು ಎತ್ತಬಡಿದರೆ ನಿನ್ನವರಿಗೂ ಕೇಳುವುದಿಲ್ಲ. ಒಂದು ಹಠ ಮಾಡಬೇಡ ಕಾಂತ. ಶ್ರೀಹರಿಯ ಮೇಲೆ ನಿನಗೆ ಏಕೆ ಇಷ್ಟೊಂದು ಕೋಪ? ಪ್ರಾಣನಾಥ, ವಲ್ಲಭ, ಸುದೇಶ್ವರ, ಕಾಂತ, ಕೋಪ ಬೇಕೆ, ತಾಪ ಬೇಕೆ, ಸಮರದಾತುರ ನಿನಗೇಕೆ? ಮನೆಗೆ ಬಂದರೆ ಏನು ತೊಂದರೆ? ಬೇಗ ಬಾರಂದುರೆ, ಬೇಗ ಬಾರಂದುರೆ. ವೈಕುಂಠದ ಅಧಿಪತಿಯಾದ ಶ್ರೀಹರಿಯ ಮೇಲೆ ನಿನ್ನ ಪಂಥವನ್ನು ತೊಟ್ಟು ಆ ಶ್ರೀಹರಿಯ ಸತಿಯಾದ ಲಕ್ಷ್ಮಿಯನ್ನು ಎಳೆದರೆಂದು ಪರಿಪರಿಂದ ಗೋಳಾಡಿಸುವೆಂದು ಹೇಳುತ್ತೇವೆ. ಹೌದು ಸುಂದರಿ. ಕಾಂತ, ಹೇ ಕಾಂತೆ, ನಾನೊಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣನ್ನ ನಿಂದನೆ ಮಾಡುವುದು ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನು ನಮ್ಮ ಕುಲವೈದ್ಯ ಆಗಿರೋನು ಸುಂದರಿ. ಸುಮ್ಮನೆ ಎನ್ನ ಮಾತನ್ನ ಧಿಕ್ಕಾರ ಮಾಡಿ ಹೋಗಬೇಡ ಪ್ರಾಣಪತಿ. ವೈಕುಂಠಕ್ಕೆ ಹೋದರೆ ಬರುವುದು ನಿನಗೆ ದುರ್ಗತಿ. ವನಿತಾಂಬುಡೆ, ಸತಿ ಮೋಹನವೇ, ಶ್ರೀ ಮೂರ್ತಿಗಳಲ್ಲಿ ಪ್ರಸಿದ್ಧವನ್ನು ಉಕ್ತ ಚಂದ್ರನು ಒಂದೇ ಕಾಣುವಂತ ಸುಂದರತೆ. ಅವನ ಕಂಡವನು ಕಂಡಿದೆ ಚಮರವನ್ನು ಕಿತ್ತಿ ನಾನೇ ಚತುರ್ಭುಜದ ಭೂಮಿಗಳಿಗೆ ಸೃಷ್ಟಿಸಿ ಎಲ್ಲ ಸಂರಕ್ಷಕ ಕರ್ತವ್ಯವಾಗಿದ್ದರೆ ಒಂದು ವೇಳೆ ಶಿಕ್ಷಕ ಪಾಠದ ಹೋಗುವಂತ ಕಾಟಿದ್ರೆ ಮಂಡ್ಯದಿಂದ ಕರೆಯ ತೆಗೆದ ಪಾರ್ವತಿಯ ಅಧ್ಯಕ್ಷನಾಗ ಎಂತ ಸುಬ್ರಹ್ಮಣ್ಯ ಹಾಕನ್ನು ಗೌರವ ಹೇಳಬಾರೆ ಹಿಡಿದು ಬಂದಿರೋದಾರೆ. ನನ್ನನ್ನು ಅರಮಂದಿರಕ್ಕೆ ಹೋಗು ಎಂದು ಹೇಳಿದೆಯಲ್ಲ, ಹೌದು ಸುಂದರಿ. ನಾನು
ಹೋಗುವುದಿಲ್ಲ. ಅದು ಯಾಕಕ್ಕೆ ಹೋಗುವುದಿಲ್ಲ ಸುಂದರಿ? ನಿನ್ನನ್ನು ಕರೆದುಕೊಂಡೇ ಹೋಗುವೇನು. ನಾನು ಯುದ್ಧಕ್ಕೆ ಹೋಗುವುದು ಸುಂದರಿ. ಹಾಗಾದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಸುಂದರಿ. ಪ್ರಿಯ ಆಕೆ ಪ್ರಿಯಳೆಯ ಎನ್ನನ್ನು ನೋಡು. ನೋಡಕತ್ತೀರ ಸುಂದರಿ? ಏನು ನೋಡ್ತಾ ಇರುವೆ? ನಿನ್ನನ್ನು ನೋಡ್ತಾ ಇದ್ದಾರೆ ಸುಂದರ. ನನ್ನನ್ನು ನೋಡಿದ ಮೇಲೆ ಹೋಗುವ ಆಸೆ ಏನು ನಿನಗೆ? ಹೌದು ಸುಂದರಿ. ಪ್ರಿಯ ಅಹೇ ಪ್ರಿಯಳೆಯ ಎನ್ನ ಮಾತು ಕೇಳೋ ಪ್ರೇಮದ ಪತಿಗೆ ಹಠದಿಂದ ಚಂದನಕ್ಕೆ ಹೋಗಲು ಸರಿಯೇ. ಎನ್ನ ಮಾತು ಕೇಳೋ ಪ್ರೇಮದ ಪತಿಗೆ ಹಠದಿಂದ ಚಂದನಕ್ಕೆ ಹೋಗಲು ಸರಿಯೇ. ಸೇಡಿನಿಂದ ಕೇಳೋ ಮತ್ತೆಂದು ತಿಳಿದು ನೋಡು. ಸೇಡಿನಿಂದ ಕೇಳೋ ಮತ್ತೆಂದು ತಿಳಿದು ನೋಡು. ಪ್ರಾಣಪತಿಯ ಬೇಡಿ ಕೊಂಬೆಯ ಸಿಗಿ ನೋಡು. ಪ್ರಾಣಪತಿಯ ಬೇಡಿ ಕೊಂಬೆಯ ಸಿಗಿ ನೋಡು. ಎನ್ನ ಮಾತು ಕೇಳೋ ಪ್ರೇಮದ ಪತಿಗೆ ಹಠದಿಂದ ಚಂದನಕ್ಕೆ ಹೋಗಲು ಸರಿಯೇ. ಕಾಂತ ಕಾಂತೆ, ನೀನೇನಾದರೂ ಎನ್ನ ಮಾತನ್ನ ಧಿಕ್ಕಾರ ಮಾಡಿ ಹೋಗಿದ್ದೆ ಆದರೆ ನೋಡು ನೋಡು ಯೋಚನೆ ಮಾಡು. ಯೋಚನೆ ಮಾಡಿದ ಸುಂದರಿ. ಯೋಚನೆ ಮಾಡಿ ಹೋಗುದೆಂದು ಹೇಳಿವೆಯಾ? ಹೌದು ಸುಂದರಿ. ನನ್ನ ಮಾತು ಮೀರಿ ಹೋದರೆ ಹೋದರೆ ಪ್ರಿಯ ಹೇ ಪ್ರಿಯೇ ಏನಿಲ್ಲ ಏನಿಲ್ಲ ನಿನ್ನ ಕರೆ ಮಾಡಿ ನಾನು ಆಗಿರೋದು ಸುಂದರಿ. ಕಾಂತೆ ಮನಸ್ಸಿನೊಳಗೆ ಕಾಲಿ ಕಾಲೆ ಮನದೊಳಗೆ ನಿತ್ಯನು ಮಲ್ಲಿಗೆ ಓಮೆಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ. ಎಂತ ಮಾತನಾಡಿದ ಸುಂದರ? ನೀನು ಹೋಗಿದ್ದೆ ನಿಜವಾಗ ಇದೆ. ಎಂತ ಮಾತನಾಡಿದ ಪ್ರಶ್ನೆಯಿಂದ ಪ್ರಿಯ ಪ್ರಿಯ ಎನ್ನ ಮಾತನ್ನ ಧಿಕ್ಕಾರ ಮಾಡಿ ಹೋಗಿದ್ದೆ ನಿಜವಾದರೆ ಏನಿಲ್ಲ ಪ್ರಾಣೇಶ್ವರಿ ಎಷ್ಟು ವಿಧವಾಗಿ ಕೇಳಿಕೊಂಡರೂ ನೀನು ಒಂದೇ ಹೆಣವನ್ನು ಹಿಡಿದಿರುವೆ. ಹೌದು ಹೇ ಪ್ರಾಣೇಶ್ವರಿ, ಸತಿಯ ಮಾತನ್ನ ಧಿಕ್ಕಾರ ಮಾಡಿ ಹೋದರೆ ನೀನು ಅಪಜಯಕ್ಕೆ ಗುರಿಯಾಗಬೇಕಾಗುತ್ತದೆ. ನಿನ್ನ ಕರಿಮಾಡು ಮಾಲಿಕ ಪ್ರಾಣೇಶ್ವರ ಹೇ ಪ್ರಾಣೇಶ್ವರಿ, ಎನ್ನ ಕರಿಮಣಿ ಮಾಲೀಕ ನೀನಾಗಿರುವುದಕ್ಕೆ ನಿನ್ನನ್ನು ಬೇಡಿಕೊಳ್ಳುತ್ತಿರುವುದು. ಯುದ್ಧಕ್ಕೆ ಹೋಗಿ ಬರುವುದೆಂದರೆ ಹೋಗಬೇಡ ರಮಣ ಸದ್ಗುಣಾಭರಣ. ನೀತಿ ಮತ್ತು ಕಾಂತೆ ನನ್ನ ನಡತೆಯನ್ನು ಕೂಡಿನಲ್ಲಿ ಹೇಳುತ್ತೇನೆ. ನಾನೇನು ಮತ್ತೆ ನನ್ನ ಮುಚ್ಚಿನಲ್ಲ ಇಂದಿನ ದಿನ ಸಂಗ್ರಹಕ್ಕೆ ಕಾರಣವಿಲ್ಲ. ದಟ್ಟ ಕಡಿಮೆ ಚಕ್ರದ ಒಪ್ಪೆ ಹಾಕಲಿಲ್ಲ ಅವನ ಕಥೆಯನ್ನು ಕರೆಯಲಿದೆ. ಅವನ ಮಗಳನ್ನು ಕಟ್ಟಡಿ ಮುರಿದರೆ ಈ ರಾಜ್ಯಗಳಲ್ಲಿ ನಡೆಯುತ್ತದೆ. ಮಾತನಾಡುವುದೇ ಕರ ಮುಗಿದು ಶಿರವಾಗಿ ಬೇಡಿಕೊಂಡರೂ ನೀನು ಒಂದೇ ಹೆಣವನ್ನು ಹಿಡಿದಿರುವೆ. ಹೌದು ಸುಂದರೆ, ಸತಿಯಾದ ನಾನು
ಪತಿಯ ಶ್ರೇಯಸ್ಸನ್ನು ಬಯಸುವುದು ಎನ್ನ ಧರ್ಮವಾದ ಕಾರಣ ವೈಕುಂಠಕ್ಕೆ ಹೋಗಿ ಲಕ್ಷ್ಮಿಯನ್ನು ಎಳೆದರಲ್ಲಿ ಸಮ್ಮತಿಯನ್ನು ನೀಡಲು ನನಗೆ ಮನಸ್ಸಿಲ್ಲದಂತೆ ಹೋದರೂ ಕೂಡ ನಿನಗೆ ನಾನು ಜಯವಾಗಲೆಂದು ಆಸೆಯನ್ನು ಬಿಡಬೇಕು. ಇನ್ನಿಷ್ಟದಂತ ಸುಂದರಿ, ಪೀಠವನ್ನು ಅಲಂಕರಿಸು ಪ್ರಿಯ. ಇನ್ನಿಷ್ಟದಂತ ಕಾಂತೆ ನೀನು ಹೋಗುವ ಕಾಲಕ್ಕೆ ದೇಶಗಳಿಂದ ಜಯದಾರತೆಯನ್ನು ಬೆಳಗಿದೆನು ಕಾಂತ. ಆದಷ್ಟು ಬೇಗ ವೈಕುಂಠಕ್ಕೆ ಹೋಗಿ ಶ್ರೀ ಹರಿಯನ್ನು ಸೆರೆಬೆಳೆದು ಲಕ್ಷ್ಮಿಯನ್ನು ಎಳೆದುಕೊಂಡು ಬಾ ಕಾಂತ. ಮಹಾಗುಣವಂತ. ಇನ್ನಿಷ್ಟದಂತ ಸುಂದರಿ, ನಾನೇ ಸಂರಕ್ಷಣ ಕರ್ತನೆಂದು ಅಹಂಕಾರ ಮರ್ತನಾಗಿರುವ ಆಂಬೆಂಬ ನಾರಾಯಣ ಕರುಣೆ ಮಾಡಿ ಮಹಾಲಕ್ಷ್ಮಿ ಎಂಬ ಅವನ ಸತ್ಯನಾರಾಯಣ ಅಪಮಾನ ಪಡಿಸಿ ಗೋಳಾಡಿಸಿ ಇನ್ನು ಮೇಲೆ ಈ ಬ್ರಹ್ಮಾಂಡಕ್ಕೆ ನಾವೇ ಒಡೆಯನನ್ನು ಈ ಜಗತ್ತೆಲ್ಲ ಕೊಂಡಾಡುವಂತೆ ಜಯ ಮಾಡಿಸು. ಕುಂಡಕ್ಕೆ ಮಕ್ಕಳನ್ನು ಸಾರಿಗೆ ಹೊರತು ಜಯ ಪರಮ ಪ್ರಖ್ಯಾತ ಕಕ್ಕಡನ್ನು ತಿಳಿದು ನಾವು ಬರುವಂತೆ ನೀರ ಕೊಟ್ಟರೆ ಹೆದರಿತ ವೈಕುಂಠದ ಮೇಲೆ ದಾಳಿ ಕೂಡಿ ಮಾಡುವ ಸಂದರ್ಭಕ್ಕೆ ಹೋಗುವುದು. ದಾಳಿ ಕೂಡಿ ಮಾಡುವ ಸಂದರ್ಭಕ್ಕೆ ಬರ್ತದಿಂದ ನಾವು ಮುಂದೆ ಬರಲು ತಿಳಿದು ಮಾತ್ರ ತಮ್ಮ ಸಮುಖಕ್ಕೆ ಹಾರಿಸಿ ಸಾಧ್ಯ ಓಡಿಸ ಧೈರ್ಯ ಎಂದಾಗ್ತದೆ. ಲಕ್ಷ್ಮೀ ವಿಷ್ಣು ಇದೇ ರೀತಿ ಯಾವಾಗಲೂ ಆಡಿಕೊಂಡು ಬರಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ ಕೊಟ್ಟು ನಮ್ಮ ಮಾತುಗಳನ್ನು ಜೈ ಹಿಂದ್ ಜೈ ಕರ್ನಾಟಕ.
ಎನ್ಆರ್ ಶಾರದಿ ಗೌಡ್ರು, ಸಾವುಕಾರ ನಾರಾಯಣ ಗೌಡ್ರು, ಎನ್ಆರ್ ಶಾರದಿ ಗೌಡವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ. ಹಾಗಪ್ಪ ಆ ಮೂವರು ಮಾತಾಡ್ಕೊಂಡು ಇಲ್ಲೇ ಪ್ರೇಮದ ಮಹಮರಿ ದೇವಾ ಶ್ರೀಹರಿ ಹೇಳಿ ಕೇಳು ದೇವ ಮಾಧವ ವೈಕುಂಠ ಹೇಳಿದು ನಿನ್ನಯ ಆನಂದಲಿಲ್ಲ ಸಾಧಕ
ಭಕ್ತನಾದರೆ ಭಕ್ತರ ಕಷ್ಟವನ್ನು ಕಾಯುವರಾದ ಶ್ರೀಮನ್ನಾರಾಯಣ ಜಗತ್ತೇ ನೀನೇ ಕಲ್ಯಾಣ. ಚೆನ್ನಾಗಿ ಹೇಳು. ಮನಸಭ ಅವರು ವಿಷ್ಣುವಿನ ಪತ್ರಕ್ಕೆ ಒಂದು ಪುಷ್ಪಮಾಲೆಯನ್ನು ತಯಾರು ಮಾಡಿರುತ್ತಾರೆ. ಕೇಳು. ಚೆನ್ನಾಗಿ ಹೇಳು. ನಾನು ಸುಮ್ಮನೆ ಕುಳಿತರು ನಿದ್ರಿಸಿದರು ವಿಶ್ರಾಂತಿ ಪಡೆದರು ಕೂಡ ಎನ್ನ ಅಂತರಾತ್ಮವು ಸದಸದ್ಭಕ್ತರಿಗೆ ನೆರಳಾಗಿರುತ್ತದೆ. ಅಯ್ಯೇ ಸುಂದರಿ, ಸುಂದರ ದುಷ್ಟರಿಗೆ ಶಿಕ್ಷೆ ವಿಧಿಸುವ ಮಹಾಪುರುಷ ರೂಪದರ್ಶಿಸುತ್ತದೆ. ಈ ವಿಷಯದಿಂದ ಮನಸ್ಸಿಗೆ ಹಚ್ಚಿಕೊಳ್ಳಲು ಚಿಂತಳಾಗುವ ಸತಿ ಮಹಾಭಾವ. ಪ್ರಿಯಾ ಸುಂದರಿ, ಹೇಳುವನು ಚೆನ್ನಾಗಿ ಕೇಳು. ಹಾಗೆ ವಿಸ್ತಾರವಾಗಿರು. ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತೆ ಅದ್ಭುತ, ನೀ ಹೇಳುವ ಮಾತೆ ಅದ್ಭುತ. ಪ್ರೀತಿಯ ಸಮ್ಮತಲೆಂದರುಣ ನಿಲ್ಲಿಸುವರಿಂದ ಕೊಲ್ಲಿಸಿದ ಬಲ್ಲೆನುಣ. ನನ್ನ ಪ್ರೀತಿಯ ತಮ್ಮ ಜಲಂದರುಣ ನಿನ್ನ ಸುಳಿಂದ ಕೊಲ್ಲಿಸಿದ ಬಲ್ಲೆನುಣ. ಸುಳ್ಳಲೋಚನೆ ನಿನ್ನ ನಡತೆಯ ಒಪ್ಪನಾಲು ಸರಿಸಾಚನೆ, ನಿನ್ನ ನಡತೆಯ ಒಪ್ಪನಾಲು ಸರಿಸಾಚನೆ. ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತೆ ಅದ್ಭುತ, ನೀ ಹೇಳುವ ಮಾತೆ ಅದ್ಭುತ. ಶ್ರೀಹರಿ ಲಕ್ಷ್ಮಿ, ಪ್ರಿಯಾ ಸುಂದರಿ, ನನ್ನ ಪ್ರೀತಿಯ ತಮ್ಮನದು ಜಲಂಧರನನ್ನು ನೀನೇ ಆ ಶೋನಿಂದ ಕೊಲಿಸಿದೆಯಲ್ಲವೇ ಗರುಡ ವಾಹನ.
ಬಲ್ಲೇನು ನಿನ್ನ ಗರಡಿತನ ಅದೇ ಸುಂದರಿ ಏನು ಕೇಳು ಚೆನ್ನಾಗಿ ಹೇಳು. ಹಾಗೆ ಕಾಂತಿ ಶಿರಸಾವನಿಸುತ್ತೆ ನನಗೆ ಗೊತ್ತಿದೆ ನಿನ್ನ ಮನವರಿಕೆ. ಹಾಗೆ ಲಕ್ಷ್ಮಿ ನಿಮ್ಮ ಹೊರಜನಾದ ಜಗಲ್ಲನ್ನು ಹೊಗೆ ಮಾಡಿದಂದು ನುಡಿಯಲ್ಲ ವಿಧಿ ಮೇಲೆ ಬಲ್ಲವರ್ಯಾರು ಸರ್ವಂತರ ಯಾವ್ಯಾವ ನನ್ನಂತವನಿಗೆ ವಿಧಿ ಕಾಟ ಬಿಟ್ಟಿಲ್ಲ. ಅದು ಹೇಗೆಂದರೆ ದಾನವ ಗುರುವಾದ ಶುಕ್ರಾಚಾರ್ಯರು ಜಗತ್ಕಲ್ಯಾಣ ಕಾರ್ಯಕರ್ತಕ್ಕೆ ಶಿಕ್ಷಣಾರ್ಥವಾಗಿ ಭೂಲೋಕದ ಜನ್ಮ ತಾಳೆಂದು ಶಾಪ ಕೊಟ್ಟವರು. ಸತಿ ಯಾರಿಗೆ ತಿಳಿಯದು ಎನ್ನ ಅಂತರಂಗ ಲಕ್ಷ್ಮಿ ನನಗೆ ವಿಧಿ ಕಾಟ ಬಿಡಲಿಲ್ಲ ಪ್ರಿಯ ಎಂದು ಹೇಳಿದೆಯಲ್ಲ, ಹೌದು ಕಾಂತೆ. ಏತಕ್ಕೆ ಬಿಡಬೇಕು? ಇಲ್ಲ ಕಾಂತೆ. ಇಲ್ಲ ಹೌದು ಕಾಂತೆ. ಪ್ರಿಯ ಸುಂದರಿ ನಿನಗೂ ಕಾಡಿದ ವಿಧಿ ಕಾಟ, ನಿನ್ನ ಮನಸ್ಸಿಗೆ ಒದಗಿದ ಬೇಟಾಟ. ನಿನಗೂ ಕಾಡಿದ ವಿಧಿ ಕಾಟ, ನಿನ್ನ ಮನಸ್ಸಿಗೆ ಒದಗಿದ ಬೇಟಾಟ. ಅಲ್ಲವೇ ನೀನು ಭಯಪಟ್ಟರೆ ನಿನ್ನ ನಂಬಿದ ಭಕ್ತರಿಗೆ ಯಾರಾದರೆ, ನಿನ್ನ ನಂಬಿದ ಭಕ್ತರಿಗೆ ಯಾರಾದರೆ ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತೆ ಅತ್ಯದ್ಭುತ, ನೀ ಹೇಳುವ ಮಾತೆ ಅತ್ಯದ್ಭುತ. ದೇವ ನೀನೇ ಈ ರೀತಿ ಮಾತನಾಡಿದರೆ ನಿನ್ನನ್ನೇ ನಂಬಿ ಬದುಕುತ್ತಿರುವವರ ಭಕ್ತರ ಗತಿ ಏನು ಪ್ರಿಯ? ತಿಳಿಸು ಇದರ ವಿಷಯ. ಅದೇ ಪ್ರಾಣೇಶ್ವರಿ ಏನು ಕೇಳು. ಚೆನ್ನಾಗಿ ಹೇಳು ಪ್ರಾಣೇಶ್ವರ.
ಸ್ತ್ರೀಯರು ಏನು ಮಾತನಾಡುತ್ತಲ್ಲ ಜಗತ್ತಿಗೆ ಆನಂದ. ಜಗವೇ ಹುಟ್ಟಿರುವುದು ಜಗರಾಗಿ ದೇವತೆಗಳಿಂದ. ಹೇಳಮಣಿ, ಸ್ತ್ರೀಯರು ಮೊದಲು ಪುರುಷರ ಹೃದಯ ಮೋಹಕಾಂತ ಒಂದು ಕೈಯಲ್ಲಿ ಬೆಳೆಸಿಕೊಂಡು ನಿಮ್ಮ ಬಳಿಗೆ ತೆಗೆದುಕೊಳ್ಳುವಿರಿ. ಆಯಾ ಸಮಾಜದಲ್ಲಿ ಆಯಾ ವಿಚಾರವತ್ತರ ಸಂದರ್ಭಕ್ಕೆ ಅನುಸರಿಸಿ ಮಾಡಬೇಕಾದ ಕಾರ್ಯಗಳನ್ನು ಈಡೇರಿಸಿಕೊಂಡು ಬಲಯನದಿಂದ ಕಳೆಬಿಡಿ. ಇದು ಶ್ರೀರಾಮನ ಪದ್ಧತಿ ಸತಿ. ಅದರಲ್ಲಿ ನೀನು ಸಹ ಮಾತನಾಡಿ ಶ್ರೀ ಹರಿ ಕಾಂತೆ ನೀನೆಂದು ಮಾತನಾಡಿದೆ. ಇದ್ದೇ ಮಾತನಾಡಲಿ ಕಾಂತೆ. ಹೌದು ಪ್ರಿಯ, ಹೌದು ಸುಂದರಿ. ಚೆನ್ನಾಗಿ ಹೇಳಲು ಕೇಳು. ಅದೇ ವಿಸ್ತಾರವಾಗಿ ಹೇಳು. ಸ್ತ್ರೀಯರು ಕಾಡುವರು ಪುರುಷರು ಮಹಾ ಚತುರರು. ಹೆಣ್ಣು ಅಂದ ಚಂದ ನೋಡಿ ಅಂಗ ಚಂದ ಸುಖರುಗಳು. ಸ್ತ್ರೀಯರು ಕಾಡುವರು ಪುರುಷರು ಮಹಾ ಚತುರರು. ಮೋಸದಿಂದ ಭಸ್ಮಸುರನ ನಾಶ ಮಾಡಿದೆ. ನೀನು ಸೀರೆಯರುತ್ತೆ ಹಣೆಗೆ ಕುಂಕುಮನಿಟ್ಟೆ. ಕುಣಿತಾ ಕುಣಿತಾ ಮುಡಿಯಲ್ಲಿ ಅರ್ಥವನಿಟ್ಟೆ. ನಿಮ್ಮಂತ ಗಂಡಸರೇ ಈ ರೀತಿ ಮಾಡಿದರೆ, ನಿಮ್ಮಂತ ಗಂಡಸರೇ ಈ ರೀತಿ ಮಾಡಿದರೆ ನಂಬಲಾರೆ ನೀ ನನ್ನನ್ನು ಜರದರೆ. ನಂಬಲಾರೆ ನೀ ನನ್ನನ್ನು ಜರದರೆ. ಸ್ತ್ರೀಯರು ಕಾಡುವರು ಪುರುಷರು ಮಹಾ ಚತುರರು. ಅಹೋ ಪ್ರಿಯ, ಪ್ರಾಣೇಶ್ವರಿ, ಸ್ತ್ರೀಯರು ಪುರುಷರು ಮನಸ್ಸನ್ನು ಸೂರ್ಯ ಗುರುಸುತ್ತೇನೆಂದು ಹೇಳಿದೆಯಲ್ಲ, ಹೌದು ಸುಂದರಿ. ನೀನೇಕೆ ಮೋಹಿನಿಯ ಸ್ತ್ರೀ ರೂಪದಿಂದಲ್ಲವೇ ಕೊಲ್ಲಿತು? ರೋಗ ಕಲ್ಯಾಣಕ್ಕಾಗಿ ಮಾಡಿದ ಕಾಂತೆ. ಕಾಂತ, ಕಾಂತೆ, ಇದು ನಿನಗೆ ಒಪ್ಪುವುದೇ? ಹೌದು ಸುಂದರಿ. ಆದ ಕಾರಣ ನನ್ನನ್ನು ಜರಿಯುವುದು ತಕ್ಕ ನಡಿತೆಯಲ್ಲ ವೈಕುಂಠವಾಸ. ನಿನ್ನಲ್ಲಿರುವುದು ಮಹಾಮೋಸ. ಅದೇ ಹೃದಯೇಶ್ವರಿ, ಏನು ಕೇಳು. ಚೆನ್ನಾಗಿ ಹೇಳುವುದೇಶ್ವರ.
ಅದೇ ಸುಂದರಿ ಸುಂದರ ದುಷ್ಟರನ್ನಷ್ಟಗೆಯುವುದು ಎನ್ನ ಕರ್ತವ್ಯವಾದ್ದರಿಂದ ಆ ಕ್ಷಣವೇ ಮೋಹಿನಿ ರೂಪಂ ತಾಳಿ ಅಧರ್ಮವಾದ ಭಸ್ಮಸೂರನನ್ನು ತನ್ನ ಅರ್ಥದಿಂದಲೇ ತನಗೆ ಮರಣವಾಗುವಂತೆ ಮಾಡಿದೆ. ಆ ಸದಸ್ಯನಿಗೆ ಬಂದ ತೊಂದರೆಯನ್ನು ಮುಗದೆ ನೀರೆಲ್ಲ ಬಸಪ್ಪನನ್ನು ಪಾರ ಮಾಡಿದೆ. ಅವನ ಮಗನಾದ ಭಕ್ತ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದೆ. ಇಂಥ ವಿರಂಜಿತವಾದ ಯೋಗ್ಯವಾದ ಮಾಡುವುದು ಸರಿಯಲ್ಲ ರಮಣಿ, ಕೂಡ ಬರಡಿ. ಸುಂದರ ಸುಂದರಿ ಏನೇನು ಕೇಳು. ಅದೇನು ಚೆನ್ನಾಗಿ ಹೇಳು. ಬಲ್ಲೆ ಶ್ರೀ ಹರೇ ನಾನು ಬಲ್ಲೆ ಶ್ರೀ ಹರೇ ನಿನ್ನಲ್ಲೇ ಇರುವ ಕಪಟ ಗುಣ ನಿನ್ನಲ್ಲೇ ಇರುವ ಗೋಪಾಲ ಶ್ರೀರೋಣ ಗೋಪಾಲ ಶ್ರೀರೋಣ ಬಲ್ಲೆ ಶ್ರೀ ಹರೇ ನಾನು ರಾಮನ ನಿನ್ನಲ್ಲೇ ಇರುವ ನಿನ್ನಲ್ಲೇ ಇರುವ ಸಮುದ್ರ ಮತನಾದೆ ಬಂದ ಹಂಸಾದೆ ನೀನು ಅಸುರರಿಗೆ ವಿಷವನ್ನು ನುಡಿದೆ ನಿವಿದರಿಗೆ ಅಮೃತವನ್ನು ನುಡಿ ನಿವಿದರಿಗೆ ಅಮೃತವನ್ನು ನುಡಿ ಬಲ್ಲೆ ಶ್ರೀ ಹರೇ ನನ್ನ ನಾಮನ ಬಲ್ಲೆ ಶ್ರೀ ಹರೇ ನನ್ನ ನಾಮನ ನಿನ್ನಲ್ಲೇ ಇರುವ ನಿನ್ನಲ್ಲೇ ಇರುವ ಹೃದಯೇಶ್ವರ ಹೃದಯೇಶ್ವರಿ ನಮ್ಮ ತಂದೆಯಾದ ಸಮುದ್ರರಾಜನನ್ನು ಮದನು ಮಾಡುವ ಸಮಯದಲ್ಲಿ ಒಂದು ಕಡೆ ಹಲಾಹಲ ಮತ್ತೊಂದು ಕಡೆ ಅಮೃತವನ್ನು ಉದ್ಭವಿಸಿದರೆ ದಾನವರಿಗೆ ವಿಷವನ್ನು ನೀಡಿದೆ, ದೇವತೆಗೆ ಅಮೃತವನ್ನು ನೀಡಿದೆ. ಜಗತ್ ಕಲ್ಯಾಣಕ್ಕಾಗಿ ಮಾಡ್ಬೇಕಂತೆ ಪ್ರಿಯ ಸುಂದರಿ. ಯಾವ ಕಾರಣಕ್ಕಾಗಿ ಜಗತ್ ಕಲ್ಯಾಣಕ್ಕಾಗಿ ಮಾಡ್ಬೇಕಂತೆ. ಇಂಥ ಅನ್ಯಾಯ ಮಾಡಬಾರದು ಸುಂದರ. ಸುಂದರಿ ಇಂಥ ಅನ್ಯಾಯವನ್ನು ಮಾಡಬಾರದು ಪ್ರಿಯ. ತೋರು ಎನ್ನೋಳು ದಯ. ಅದೇ ಪ್ರಾಣೇಶ್ವರಿ ಏನು ಕೇಳು. ಸತಿಮಣಿ ಸೌಂದರ್ಯದ ಕಣಿ. ಈ ಚತುರ್ವರ್ಷ ಭುವನಗಳನ್ನು ಧರೆದು ಅಡಿಸಿದ ಭಗವತ್ತನೆಂಬ ಹೆಸರು ಪಡೆದ ನಾನು ಮಧ್ಯಂತರಾದ ದೇವತೆಗೆ ಅಪರಾಧ ಮಾಡಿಸಿದೆ, ದುಷ್ಟ ರಕ್ಕಸರಿಗೆ ವಿಷಪಾನ ಮಾಡಿಸಿದೆ. ಅದು ಯಾಕೆಂದರೆ ದುಷ್ಟ